ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫೋರ್ತ್ T20 ಮ್ಯಾಚ್ಗೆ ಹೊಸ ತಂಡ ಕಟ್ಟಿದ ಕೋಚ್ ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೌದು ಸ್ನೇಹಿತರೆ, ಕಳೆದ ಒಂದು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಸೋತಿದ್ದರಿಂದಾಗಿ ಒಂದು ಗೌತಮ್ ಗಂಭೀರ್ ಅವರ ಟೀಮಲ್ಲಿ ಒಂದು ದೊಡ್ಡ ಬದಲಾವಣೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಐರ್ಲೆಂಡ್ ವಿರುದ್ಧನೂ ಕೂಡ ಒಂದು 2 ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ ಸೋಲ್ತೀವಿ. ಅದಾದಮೇಲೆ ಇಂಗ್ಲೆಂಡ್ ಸಿರೀಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಒಂದು ಮೊದಲನೇ ಮ್ಯಾಚ್ ಟೈ ಆಗುತ್ತೆ. ಒಂದು ಮಳೆಯಿಂದಾಗಿ ಮೊದಲನೇ ಮ್ಯಾಚ್ ರದ್ದಾಗುತ್ತೆ. ಆ ಮ್ಯಾಚಲ್ಲಿ ನಮ್ಮ ಇಂಡಿಯಾ ತಂಡ 190 ರನ್ ಕಲೆ ಹಾಕಿರ್ತಾರೆ. ಮೊದಲಿಗೆ ಟಾಸ್ ಗೆದ್ದು ಬ್ಯಾಟಿಂಗ್ ಆಡಿ. ಹಾಗೆ ಇನ್ನು ನೋಡೋದಾದರೆ ಸೆಕೆಂಡ್ ಮ್ಯಾಚಲ್ಲೂ ಕೂಡ ಅಷ್ಟೇ. ಸೆಕೆಂಡ್ ಮ್ಯಾಚಲ್ಲಿ ಒಂದು 190 ರನ್ ಹೊಡಿತಾರೆ. ಬಟ್ ಅದನ್ನು ಒಂದು ಈಸಿಯಾಗಿ ಚೇಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇಂಗ್ಲೆಂಡ್ ತಂಡ. ಅಲ್ಲೂ ಕೂಡ ನಮ್ಮ ಟೀಮ್ ಇಂಡಿಯಾ ಒಂದು ವಿಫಲವಾಗುತ್ತೆ ಒಂದು ಕಟ್ಟಿ ಹಾಕೋದ್ರಲ್ಲಿ ರನ್ಸನ್ನು. ಅದಾದಮೇಲೆ 3ನೇ ಮ್ಯಾಚಲ್ಲಿ ಟಾಸ್ ಗೆದ್ದು ನಾವು ಚೇಸ್ ಮಾಡ್ತೀವಿ, ಟಾರ್ಗೆಟ್ ಸೆಟ್ ಮಾಡಿ ಕೊಡಿ ಅಂತ ಹೇಳಿ ಒಂದು ಚೇಸಿಂಗ್ನ ತೊಳ್ತಾರೆ. ಹಾಗೆ ಒಂದು ತುಂಬಾ ಬದಲಾವಣೆಗಳು ಮಾಡ್ತಾರೆ. ಹಾಗೆ ಅದಾದ ಮೇಲೆ ಎಲ್ಲ ಬದಲಾವಣೆ ಆದರೂ ಕೂಡ ಒಂದು ಟೀಮ್ ಅಷ್ಟೊಂದು ಸ್ಟ್ರಾಂಗ್ ಆಗಿ ಕಾಣಲ್ಲ ಅಂತಲೇ ಹೇಳ್ಬೋದು. ಒಂದು ರವಿ ಬಿಷ್ಣೋಯ್ ಅವ್ರನ್ನ ಕೂಡಿಸಿ ಒಂದು ಪ್ರಿನ್ಸ್ ಯಾದವ್ ಅವ್ರನ್ನ ಒಂದು ಬಾಲಿಂಗ್ ಅಖಾಡಕ್ಕೆ ತರ್ತಾರೆ. ಬಟ್ ಪ್ರಿನ್ಸ್ ಯಾದವ್ ಅವರು ತಮ್ಮ ಕೆಲಸ ಮಾಡ್ತಾರೆ ಅಂತಲೇ ಹೇಳ್ಬೋದು. ಬಾಲಿಂಗಲ್ಲಿ ವಿಕೆಟ್ ತೆಗೆದುಕೊಳ್ಳೋದ್ರ ಮೂಲಕ ಒಂದು ಟೀಮ್ಗೆ ಮತ್ತಷ್ಟು ಸಾಥ್ ಕೊಡ್ತಾರೆ. ಅದಾದಮೇಲೆ ನೋಡೋದಾದರೆ ಒಂದು ವೈಭವ್ ಸೂರ್ಯವಂಶಿ ಅವರನ್ನು ಒಂದು ಸೆಕೆಂಡ್ ಮ್ಯಾಚಿಂದನೇ ಸ್ಟಾರ್ಟ್ ಮಾಡಿರ್ತಾರೆ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ತುಂಬಾ ಚರ್ಚೆ ಆಗ್ತಿತ್ತು, ಇವರಿಗೆ ಒಂದು ಚಾನ್ಸ್ ಕೊಡಿ ಅಂತ ಹೇಳಿ. ಅಲ್ಲಿಂದ ನೋಡೋದಾದರೆ ವೈಭವ್ ಸೂರ್ಯವಂಶಿ ಅವರು ಕೂಡ ಒಂದು ಏನು ಅಷ್ಟೊಂದು ರನ್ಸ್ ಕಲೆ ಹಾಕಲಿಲ್ಲ. ಅವರು ಕೂಡ 2 ಮ್ಯಾಚ್ ಆಡಿದರೆ 2 ಮ್ಯಾಚಲ್ಲೂ ಕೂಡ ಒಂದು 20 ರನ್ ಒಳಗಡೆ ಔಟ್ ಆಗಿ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಹೀಗಾಗಿ ಒಂದು ಯಾವ ಪ್ಲೇಯರ್ಗಳು ಕೂಡ ಒಂದು ಫಾರ್ಮಲ್ಲಿ ಇರೋ ಥರ ಕಾಣಿಸ್ತಾ ಇಲ್ಲ. ಎಲ್ಲರೂ ಕೂಡ ಒಂದು ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳಿಂದಾಗಿ ಒಂದು 3ನೇ ಮ್ಯಾಚ್ ಕೂಡ ಕೇವಲ 76 ರನ್ಗೆ ಆಲ್ಔಟ್ ಆಗುತ್ತೆ. ನಮ್ಮ ಟೀಮ್ ಇಂಡಿಯಾ ಒಂದು ಅತ್ಯಂತ ಲೋ ಸ್ಕೋರ್ ಅಂತಲೇ ಹೇಳ್ಬೋದು. ಯಾಕಂದರೆ ವರ್ಲ್ಡ್ ಕಪ್ ಗೆದ್ದಂಥ ಟೀಮ್ ನಮ್ಮದು. ಆ ಟೀಮು ಒಂದು 76 ರನ್ಗೆ ಆಲ್ಔಟ್ ಆಗುತ್ತೆ ಅಂದರೆ ನಂಬೋಕ್ಕೆ ಒಂದು ಅಸಾಧ್ಯ ಅಂತಲೇ ಹೇಳ್ಬೋದು. ನೋಡೋಣ ಮುಂದಿನ ದಿನಗಳಲ್ಲಿ ಒಂದು ಗೌತಮ್ ಗಂಭೀರ್ ಅವರು ಇನ್ನೂ ಟೀಮ್ ಯಾವ ಥರ ಸ್ಟ್ರಾಂಗ್ ಮಾಡ್ತಾರಾ ಅಥವಾ ಇನ್ನಷ್ಟು ಏನು ಇದೇ ಥರ ಕಳಪೆ ಟೀಮೇ ಕಂಟಿನ್ಯೂ ಆಗುತ್ತಾ ಅಂತ ಹೇಳಿ. ಯಾಕಂದರೆ ಇಶಾನ್ ಕಿಶನ್ ಅವರಾಗಿರ್ಬೋದು, ತಿಲಕ್ ವರ್ಮಾ ಅವರಾಗಿರ್ಬೋದು, ಶ್ರೇಯಸ್ ಅಯ್ಯರ್ ಇವರಿಂದ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದಷ್ಟು ರನ್ಸ್ ಬರ್ತಾಯಿಲ್ಲ. ಇವರು ಕೂಡ ಒಂದು ಫಾರ್ಮಲ್ಲಿ ಇಲ್ಲ ಅಂತಲೇ ಹೇಳ್ಬೋದು. ಹೀಗಾಗಿ ಒಂದು ನಮ್ಮ ಟೀಮ್ ಇಂಡಿಯಾಗೆ ಒಂದು ದೊಡ್ಡ ತಲೆನೋವಾಗಿದೆ ಅಂತಲೇ ಹೇಳ್ಬೋದು. ಇನ್ನೂ ಏನೇನು ಇವತ್ತಿನ ಮ್ಯಾಚಲ್ಲಿ ಚೇಂಜಸ್ ನಾವು ಕಾಣ್ಬೋದು ಅಂದರೆ ಮತ್ತೆ ಸಂಜು ಸ್ಯಾಮ್ಸನ್ ಅವರನ್ನು ಆಡಿಸೋ ಚಾನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಬ್ಯಾಕ್ ಟು ಬ್ಯಾಕ್ ಸೋಲುಗಳಿಂದಾಗಿ ಒಂದು ವೈಭವ್ ಸೂರ್ಯವಂಶಿ ಅವರಿಗೆ ಎಕ್ಸ್ಪೀರಿಯನ್ಸ್ ಕಡಿಮೆ. ಬಟ್ T20 ಫಾರ್ಮ್ಯಾಟಲ್ಲಿ ಆಡ್ತಿದ್ದಾರೆ. ಬಟ್ ಎಕ್ಸ್ಪೀರಿಯನ್ಸ್ ಕಡಿಮೆ ಇರೋದ್ರಿಂದಾಗಿ ಸಂಜು ಸ್ಯಾಮ್ಸನ್ ಅವ್ರ ಕಡೆನೂ ನೋಡ್ಬೋದು. ಮತ್ತೆ ಬಾಲಿಂಗಲ್ಲಿ ನೋಡೋದಾದರೆ ಅಕ್ಷರ್ ಪಟೇಲ್ ಅವರಿಗೆ ಒಂದು ರೆಸ್ಟ್ ಕೊಟ್ಟರು. ಒಂದು ಮ್ಯಾಚ್ ಒಂದು ಪ್ರಸಿದ್ಧ ಕೃಷ್ಣ ಅವ್ರನ್ನ ಒಂದು ಆಡಿಸಿ ನೋಡೋ ಚಾನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರಸಿದ್ಧ ಕೃಷ್ಣ ಅವರು ಒಂದು ಚೆನ್ನಾಗಿ ಬಾಲಿಂಗ್ ಹಾಕ್ತಾರೆ. ಈಗ ನಮ್ಮ ಕನ್ನಡಿಗ ಯಾವ ಥರ ಒಂದು ಬಾಲಿಂಗಲ್ಲಿ ವಿಕೆಟ್ ತೆಗೊಳ್ಳೋದ್ರ ಮೂಲಕ ಒಂದು ಓವರ್ ಮೇಡನ್ನು ಕೂಡ ಮಾಡ್ತಿರ್ತಾರೆ. ಹೀಗಾಗಿ ಅವ್ರ ಕಡೆ ಒಂದು ನೋಡೋ ಚಾನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಥರ ಸ್ಟ್ರಾಂಗ್ ಇರ್ತಕ್ಕಂಥ ಇಂಗ್ಲೆಂಡ್ ಟೀಮ್ನಂಥ ವಿರುದ್ಧ ಗೆಲ್ಲಬೇಕಂದ್ರೆ ನಮ್ಮ ತಂಡ ತುಂಬಾ ಸ್ಟ್ರಾಂಗ್ ಇರಬೇಕು. ಹೀಗಾಗಿ ಇವತ್ತಿನ ಮ್ಯಾಚಲ್ಲಿ ನಾವು 2-3 ಚೇಂಜ್ಗಳನ್ನು ನೋಡ್ಬೋದು. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಸೋಲಿನಿಂದಾಗಿ ಗೌತಮ್ ಗಂಭೀರ್ ಅವರಿಗೆ ಏನು ತಲೆಯಲ್ಲಿ ಓಡುತ್ತಿರುತ್ತೋ ಗೊತ್ತಿಲ್ಲ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಸೋಲ್ತಾ ಇದೆ ಅಂದಮೇಲೆ ಸ್ವಲ್ಪ ಚೇಂಜಸ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಬೆಂಚಿಗೆ ಕುಂತ ಪ್ಲೇಯರ್ಗಳು ನಾವು ಅವರಾದರೂ ಆಡ್ತಾರಾ ಅಂತೇಳಿ ಅವ್ರ ಮೇಲೆ ಒಂದು ಸತಿ ಟ್ರೈ ಮಾಡಬೇಕಾಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡೋಣ ಸಾಯಂಕಾಲ ಮ್ಯಾಚಲ್ಲಿ ಯಾವ ಥರ ಪ್ಲೇಯಿಂಗ್ 11 ಲಾಂಚ್ ಮಾಡ್ತಾರೆ ಅಂತ ಹೇಳಿ. ಒಂದು ನಮಗೆ ಅನಿಸಿದ ಥರ ಒಂದು 2-3 ಚೇಂಜಸ್ ಇರ್ಬೋದು ಅಂತ ಹೇಳ್ತೀನಿ.